ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಜೆಗೆ ಅಂದರೆ 11ನೇ ತಾರೀಕಿಗೆ ಇಲ್ಲೇನಾಗುತ್ತೆ ಮೊದಲಿಗೆ ಇಲ್ಲಿ ಈ ಥರ ಆದಿಗೆ ಪೆಟ್ಟು ಬಿದ್ದಿರುತ್ತಲ್ಲ, ಪೆಟ್ಟು ಬಿದ್ದು ಆದಿ ತುಂಬ ನೋವಾಗಿರುತ್ತೆ. ಅದು ಔಷಧಿ ಹಾಕ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಕಿಶನ್ ಬಂದು ನಾನು ಹಾಕ್ಲೋಣ ಅಂದಾಗ ಬೇಡ ನಾನೇ ಹಾಕ್ಕೋತೀನಿ, ನೀನು ಮಾಡಿರೋದು ತಪ್ಪು ಕಿಶನ್, ಇದನ್ನು ಪೂಜಾನ ಹತ್ರ ಹೇಳ್ಬಿಡು, ಸಿಚುವೇಶನ್ ನೋಡ್ಕೊಂಡು ಪೂಜಾ ಹತ್ರ ಹೇಳ್ಬಿಡು, ಇದನ್ನೆಲ್ಲ ಮುಚ್ಚಿಡಬಾರ್ದು, ಏಕೆಂದರೆ ಅವಳು ನಿನ್ನ ಹೆಂಡ್ತಿ ಅಂತ ಹೇಳ್ಬಿಟ್ಟು ಆದಿ ಬುದ್ಧಿ ಹೇಳ್ತಾರೆ. ಸರಿ ಅಣ್ಣ ಆಯಿತು ಹೇಳ್ತೀನಿ, ಆದರೆ ಅಪ್ಪಂಗೆ ಏನು ಗೊತ್ತಾಗೋದು ಬೇಡ ಅಂತ ಹೇಳ್ಬಿಟ್ಟು ಆದಿ ಹತ್ರ ಕಿಶನ್ ರಿಕ್ವೆಸ್ಟ್ ಮಾಡ್ಕೋತಾನೆ. ಓಕೆ ಆಯಿತು ಬಿಡು, ನಾನು ಅಪ್ಪಂಗೆಲ್ಲ ಏನು ಹೇಳಲ್ಲ, ಆದರೆ ಪೂಜನ ಹತ್ರ ಹೇಳಬೇಕು ಆಯಿತಾ ಅಂದಾಗ ಸರಿ ಅಣ್ಣ ಆಯಿತು ಅಂದಾಗ ನಾನು ಭಾಗ್ಯವ್ರ ಹತ್ರ ಮಾತು ಕೊಟ್ಟಿದ್ದೀನಿ, ಪೂಜನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಅದರಿಂದ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಸರಿ ಅಣ್ಣ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಇಲ್ಲಿ ಕಡೆ ಏನಾಗುತ್ತೆ, ಬೆಳಗಾಗಿದ್ದ ತಕ್ಷಣ ಭಾಗ್ಯ ಎಲ್ಲ ಬೇಗ ಅಡುಗೆ ಮಾಡೋಕ್ಕೆ ತಯಾರಿ ಮಾಡ್ಕೊತಾ ಇರ್ತಾಳೆ. ಅಂದರೆ ಕ್ಯಾಟ್ರಿಂಗ್ ಒಪ್ಕೊಂಡಿರ್ತಾಳಲ್ಲ, ಅದಕ್ಕೆ ಅಡುಗೆ ಮಾಡೋಕ್ಕೆ ತಯಾರಿ ಮಾಡ್ತಾ ಇರ್ತಾಳೆ. ಕುಸುಮ ಭಾಗ್ಯ ಅಲ್ಲೆಲ್ಲ ಇರ್ತಾರೆ. ಸುನಂದ ಏನಂತಾರೆ, ಭಾಗ್ಯ ನೆನ್ನೆ ಆಗಿರೋದೆಲ್ಲ ಗೊತ್ತು ತಾನೆ ಅಂದಾಗ ಏನಮ್ಮ ಅಂದಾಗ ನೆನ್ನೆ ಎಷ್ಟೆಲ್ಲ ಆಯಿತು ಗೊತ್ತಲ್ವಾ ನಿನಗೆ, ಹಿಂಗೆ ಆದಿಯವ್ರನ್ನ ಕರ್ಕೊಂಡೋಗಿ ಮತ್ತು ತನ್ಮಯ್ಯನ ಕರ್ಕೊಂಡೋಗಿ ಮತ್ತು ತನ್ಮಯ್ಯನ ಹುಡಿಕೊಂಡು ಮತ್ತು ಆದಿಯವ್ರ ಗಲಾಟೆ ಮಾಡ್ಕೊಂಡು ಹರಿ ಬಂದು ಕರ್ಕೊಂಬಂದಿದ್ದು ಇದೆಲ್ಲ ನಾನು ಮಾಡ್ಕೊಂಡು ಬಂದಿದ್ದೆಲ್ಲ ಆಗೈತೆ. ಇಷ್ಟೆಲ್ಲ ಆದಮೇಲೂ ತಿರ್ಗಿ ನೀನು ಆ ಮನೆಯವ್ರ ವಿಷಯಕ್ಕೆ ಇನ್ನು ಹೋಗ್ಬೇಡ ಭಾಗ್ಯ ನೀನು ಅಂತ ಸುನಂದ ಹೇಳ್ತಾರೆ. ಏನಮ್ಮ ಹೇಳ್ತಾ ಇದೀಯ ನೀನು ಅಂದಾಗ ಹೌದು ಕಣೆ, ಇನ್ನು ಆ ಮನೆಯವ್ರ ವಿಷಯಕ್ಕೆ ನೀನು ಹೋಗ್ಬೇಡ, ಆದಿ ವಿಷಯಕ್ಕಾಗಲಿ ಯಾರ ವಿಷಯಕ್ಕಾಗಲಿ ನೀನು ಹೋಗ್ಬೇಡ, ಏಕೆಂದರೆ ಅಲ್ಲಿ ನನ್ನ ಮಗಳು ಪೂಜೆ ಇದ್ದಾಳೆ, ಪೂಜೆಗೆ ಏನೂ ತೊಂದರೆ ಆಗಬಾರ್ದಲ್ವ ಅದರಿಂದ ಅಂತ ಅಂದ್ಬಿಟ್ಟು ಸುನಂದ ಹೇಳ್ತಾರೆ. ಏನಮ್ಮ ನೀನು ಆ ಥರ ಎಲ್ಲ ಯೋಚನೆ ಮಾಡ್ತಿದ್ಯಾ, ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನಿನ್ನ ಬಗ್ಗೆ ಯೋಚನೆ ಮಾಡಿರೋದಕ್ಕೆ ಕಡೆ ನಾನು ಹೇಳ್ತಾ ಇರೋದು, ಸಂಬಂಧ ಚೆನ್ನಾಗಿರ್ಬೇಕು ಅಂದರೆ ನೀನು ಆ ಮನೆ ಕಡೆಗೆ ಹೋಗಬೇಡ, ಮತ್ತು ಆದಿ ಜೊತೆ ಮಾತಾಡೋದಾಗಲಿ ಏನು ಮಾಡಬೇಡ ಅಂತ ಹೇಳ್ಬಿಟ್ಟು ಸುನಂದ ಹೇಳ್ತಾರೆ ಭಾಗ್ಯಂಗೆ. ಅವಾಗ ಕುಸುಮ ಅಲ್ಲೇ ಇರ್ತಾರಲ್ಲ, ಅವಾಗ ಕುಸುಮರು ರೀ ಸುನಂದ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು, ಆದಿ ಜೊತೆ ಮಾತಾಡಬೇಡ ಅಂದರೆ ಏನ್ರಿ ಅರ್ಥ, ನನ್ನ ಫ್ರೆಂಡ್ ಏನ್ರಿ ಮಾಡಿರೋದಿಲ್ಲಿ, ನನ್ನ ಫ್ರೆಂಡು ಇವಾಗ ಎಷ್ಟೋ ಕಷ್ಟಗಳಲ್ಲೆಲ್ಲ ಭಾಗ್ಯನಿಗೆ ನನ್ನ ಫ್ರೆಂಡ್ ಸಹಾಯ ಮಾಡಿಲ್ವಾ, ಅದರಿಂದ ಭಾಗ್ಯ ನನ್ನ ಫ್ರೆಂಡಿಗೆ ಸಹಾಯ ಮಾಡಿದ್ದಾಳೆ. ನಾಳೆ ದಿವಸ ಭಾಗ್ಯಂಗೆ ಏನಾದರೂ ತೊಂದರೆ ಆದಾಗ ನನ್ನ ಫ್ರೆಂಡೇ ಸಹಾಯ ಮಾಡೋದು, ಬೇರೆ ಯಾರೂ ಬಂದು ಸಹಾಯ ಮಾಡಲ್ಲ. ನೀವೇನ್ರಿ ಮಾತಾಡಬೇಡ ನನ್ನ ಫ್ರೆಂಡ್ ಹತ್ರ ಅಂತ ಹೇಳ್ಬಿಟ್ಟು ಫ್ರೆಂಡ್ನ ಮನೆ ಕರಿಬೇಡ ಮಾತಾಡಬೇಡ ಅಂತ ಹೇಳ್ತಾ ಇದ್ದೀರಾ ಸುನಂದ, ನೀವು ಮಾಡ್ತಿರೋದು ತಪ್ಪು ಸುನಂದ ಅಂತ ಅಂದ್ಬಿಟ್ಟು ಬೀಗ್ತಿಗೆ ಅಂದರೆ ಸುನಂದ ಅವ್ರಿಗೆ ಕುಸುಮ ಹೇಳ್ತಾರೆ. ಅವಾಗ ಕುಸುಮ ಅವ್ರು ಹೇಳಿದ ತಕ್ಷಣ ಸುನಂದ ಬೀಗ್ತಿಯಮ್ಮ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿಲ್ಲ, ನೀವು ಬರೀ ನಿಮ್ಮ ಮೂಗಿನ ನೇರಕ್ಕೆ ಮಾತ್ರ ನೀವು ಯೋಚನೆ ಮಾಡ್ತಿದ್ದೀರಾ, ಮುಂದೆ ಏನು ಬರುತ್ತೆ ಏನು ಹೋಗುತ್ತೆ ಅನ್ನೋದು ನೀವು ಏನು ಯೋಚನೆ ಮಾಡ್ತಿಲ್ಲ, ನೀವು ಅದು ತಕ್ಷಣಕ್ಕೆ ಏನಾಗುತ್ತೆ ಅದನ್ನು ಮಾತ್ರ ಮಾತಾಡ್ತಿದ್ದೀರಾ ಅಷ್ಟೇನೆ, ನಾನು ಮುಂದ್ಲದು ಯೋಚನೆ ಮಾಡ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅಂದಾಗ ಕುಸುಮರು ಸರಿ ಮುಂದ್ಲದು ಏನು ರೀ ನೀವು ಯೋಚನೆ ಮಾಡ್ತಿರೋದು, ನನ್ನ ಫ್ರೆಂಡ್ ಯಾಕ್ರಿ ಮಾತಾಡಬಾರ್ದು, ನನ್ನ ಫ್ರೆಂಡ್ ಜೊತೆ ಭಾಗ್ಯ ನನ್ನ ಫ್ರೆಂಡ್ ಯಾಕ್ರಿ ಬರಬಾರ್ದು, ನೀವೇನ್ರಿ ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಅವಾಗ ಭಾಗ್ಯ ಅತ್ತೆ ಅಮ್ಮ ಸ್ವಲ್ಪ ಸುಮ್ಮನಿರ್ತೀರಾ, ಮತ್ತೆ ಯಾಕೆ ಶುರು ಮಾಡಿದ್ರಲ್ಲ ನೀವು ಇವಾಗ ಸುಮ್ಮನಿರ್ತೀರಾ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಾಗ ಏನಮ್ಮ ನಿಂದು ತೊಂದರೆ ಆಗಿರೋದು ಇವಾಗ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ನೋಡು ಭಾಗ್ಯ ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಹೇಳ್ದಂಗೆ ನೀನು ಕೇಳು ಅಂದಾಗ ಏನಮ್ಮ ಅದು ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ನೋಡು ಭಾಗ್ಯ ಇವಾಗ ಆದಿ ಏನಾದ್ರು ಕೆಲ್ಸಕ್ಕೆ ಬರ್ತೀನಿ ಅಂತ ಬಂದರೆ ನೀನು ಕೆಲಸಕ್ಕೆ ಎಲ್ಲಿ ಸೇರಿಸ್ಕೋಬೇಡ, ಕೆಲಸ ಕೊಡಬೇಡ, ಅವ್ರನ್ನ ವಾಪಸ್ ಕಳಿಸ್ಬಿಟ್ಟು ಅವ್ರ ಕೆಲಸ ಏನೋ ನೋಡ್ಕೊಳ್ಳಿ. ಅಷ್ಟು ದೊಡ್ಡ ಮನುಷ್ಯರು ಮಗ ಇವಾಗ ಬಂದು ಇಲ್ಲಿ ಕೆಲಸ ಮಾಡೋದಂದ್ರೆ ಸರಿಯೇನೇ ಅದು, ನೀನು ಯೋಚನೆ ಮಾಡೇ ಸ್ವಲ್ಪ ಭಾಗ್ಯ. ಅದಲ್ದಲ್ಲೇ ನೆನ್ನೆ ಆಗಿರೋದೆಲ್ಲ ಅವ್ರ ಮನೆಯವ್ರಿಗೆ ಗೊತ್ತಾಗಿರುತ್ತೆ, ಅವ್ರ ಮನೆಯವ್ರಿಗೆಲ್ಲ ಗೊತ್ತಾದ್ಮೇಲೆ ಅವ್ರು ಮತ್ತೆ ತಿರ್ಗಿ ಇಲ್ಲಿಗೆ ಬಂದಾಗ ಅವ್ರು ಏನು ಅನ್ಕೊತಾರೆ, ಸಂಬಂಧಗಳು ಮುಖ್ಯ ಕಣೆ, ಇವಾಗ ನಾಳೆ ದಿವಸ ನಮ್ಮ ಪೂಜೆ ಅಲ್ಲಿದ್ದಾಳೆ, ಅದ್ರ ಬಗ್ಗೆ ನೀವು ಯಾರು ಯೋಚನೆ ಮಾಡ್ತಾ ಇಲ್ಲ ಸರಿನಾ, ಅದರಿಂದ ಇವಾಗ ಆದಿ ಬಂದರೂ ನೀನು ಇಲ್ಲಿ ಕೆಲಸಕ್ಕೆ ಸೇರಿಸ್ಕೋಬೇಡ, ಕೆಲಸ ಕೊಡಬೇಡ, ಅವರು ಅಷ್ಟು ದೊಡ್ಡ ಕೆಲಸದಲ್ಲಿರೋರು ಅವ್ರು ಹೋಗಿ ಕೆಲಸ ಮಾಡಲಿ, ಅರ್ಥ ಮಾಡ್ಕೊ ಸ್ವಲ್ಪ ಏನು ಹೇಳಿದ್ದೀನಿ ಅಂದ್ಬಿಟ್ಟು, ನೆನ್ನೆ ಆಗಿರೋದೇ ಸಾಕಾಗೈತೆ, ಇನ್ನು ಮುಂದಕ್ಕೆ ಆ ಥರ ಎಲ್ಲ ಏನೂ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಸುನಂದ ಹೇಳ್ತಾರೆ. ಅಮ್ಮ ಅದು ಹೇಗಮ್ಮ ಆಗುತ್ತೆ, ಆದಿಯವ್ರನ್ನ ಹೆಂಗಮ್ಮ ನಾನು ಬರಬೇಡ ಅಂತೇಳಿ ಅಂತ ಭಾಗ್ಯ ಹೇಳ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ ಭಾಗ್ಯ, ನೀನು ಆದಿಯವ್ರನ್ನ ಇಲ್ಲಿ ಕೆಲ್ಸಕ್ಕೆ ಬರಬೇಡ ಅಂತೇಳು, ಕೆಲ್ಸಕ್ಕೆ ತೊಗೋಬೇಡ ಇಲ್ಲಿ ಅಷ್ಟೇ, ನಾನು ಹೇಳೋದು ನೀನು ಅರ್ಥ ಮಾಡ್ಕೊ, ಏನು ಕೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಮಾಡ್ಕೊ, ನನ್ನ ಮಾತು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ನಾನು ಹೇಳಿದ್ರೆ ಎಲ್ಲರೂ ಕೋಪ ಮಾಡ್ಕೊತೀರ, ನಾನು ಏನು ಕೇಳ್ತೀನಿ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ, ನೀನು ಎಷ್ಟೆಲ್ಲ ಆಗೈತಲ್ಲ ನೀವೇ ನೋಡಿದ್ರಲ್ವಾ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಏನು ಮಾತಾಡಲ್ಲ. ಅದೇ ಸಮಯಕ್ಕೆ ಭಾಗ್ಯ ಅಮ್ಮ ಅಂದಾಗ ಕುಸುಮರು ಭಾಗ್ಯ ನೀನು ಆದಿ ನನ್ನ ಫ್ರೆಂಡ್ನ ಕೆಲ್ಸಕ್ಕೆ ತಗೋ, ರೀ ಸುನಂದ ನನ್ನ ಫ್ರೆಂಡ್ ಇಲ್ಲಿ ಕೆಲ್ಸಕ್ಕೆ ಬಂದರೆ ನಿಮ್ಗೇನು ರೀ ತೊಂದರೆ ಆಗ್ತಿರೋದು, ನಿಮ್ಗೇನು ರೀ ಆ ಥರ ಪ್ರಾಬ್ಲಮ್ ಆಗ್ತಿರೋದು, ನಿಮ್ಗೆ ಆ ಥರ ಸಮಸ್ಯೆ ಆಗ್ತಿರೋದು ಅಂತೇಳ್ಬಿಟ್ಟು ಕುಸುಮ ಕೇಳ್ತಾರೆ. ಅವಾಗ ಬೀಗ್ತಿಯಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲ, ಆದಿ ಬಂದಾಗ ಇಲ್ಲಿ ಕೆಲ್ಸಕ್ಕೆ ತೊಗೋಬಾರ್ದು, ಕೆಲ್ಸಕ್ಕೆ ಸೇರಿಸ್ಕೋಬಾರ್ದು ಅಷ್ಟೇ ಅಂತ ಅಂದ್ಬಿಟ್ಟು ಸುನಂದ ಹೇಳ್ತಾರೆ. ಅಮ್ಮ ಅಂತ ಭಾಗ್ಯ ಒಂಥರ ಮುಖ ಮಾಡ್ಕೊತಿರ್ತಾಳೆ, ಮತ್ತು ಕುಸುಮರು ಬೇಜಾರಾಗಿರ್ತಾರೆ. ಅದೇ ಸಮಯಕ್ಕೆ ಆದಿ ಭಾಗ್ಯರೇ ಬರ್ಬೋದಾ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಆದಿ ಬಂದಿದ್ದು ನೋಡ್ಬಿಟ್ಟು ಕುಸುಮ ಮತ್ತು ಸುನಂದ ಇಬ್ಬರು ಮುಖ ಒಂಥರ ಮಾಡ್ಕೋತಾರೆ. ಅವಾಗ ಸುನಂದ ಅವರು ಭಾಗ್ಯನ ಬೇಡ ಅಂತೇಳು ಅಂತ ಮುಖದಲ್ಲಿ ಮಿಸುಕ್ತಾ ಇರ್ತಾರೆ. ಅವಾಗ ಭಾಗ್ಯ ಏನು ಮಾತಾಡ್ದಲ್ಲೇ ಸುಮ್ಮನೆ ನಿಂತಿರ್ತಾಳೆ. ಆವಾಗ ಕುಸುಮರು ಓ ಫ್ರೆಂಡು ಬಾ ಫ್ರೆಂಡು ಗುಡ್ ಮಾರ್ನಿಂಗ್ ಬಾ ಫ್ರೆಂಡು ಗುಡ್ ಮಾರ್ನಿಂಗ್ ಬಾ ಫ್ರೆಂಡು ಅಂತಂದ್ಬಿಟ್ಟು ಆದಿನ ಕರೀತಾರೆ. ಅವಾಗ ಆದಿ ಬಂದಿದ ತಕ್ಷಣ ಭಾಗ್ಯವರೇ
ಕರೆಕ್ಟಾಗಿ ಬಂದಿದ್ದೀನಾ ಬಾಸ್, ನಾನು ಕೆಲ್ಸಕ್ಕೆ ಕರೆಕ್ಟಾಗಿ ಬಂದಿದ್ದೀನಲ್ವಾ ಬಾಸ್ ಅಂತ ಹೇಳ್ಬಿಟ್ಟು ಆದಿ ಕೇಳ್ತಾರೆ ಭಾಗ್ಯ ಹಾಂ ಹೌದು ಹೌದು ಅದೇವ್ರೆ ಹೌದು ಅದೇವ್ರೆ ಅಂದಾಗ, ಸರಿ ಭಾಗ್ಯ ಅವರೇ ಯಾಕೆ ಸುಮ್ಮನೆ ಹಿಂಗೆ ನಿಂತ್ಬಿಟ್ಟಿದ್ದೀರಾ, ಏಕೆ ಕೆಲಸ ಎಷ್ಟಿದೆ ಅಂತ ನಿಮಗೆ ಗೊತ್ತಿಲ್ವಾ, ಇವತ್ತು ತುಂಬ ಆರ್ಡರ್ಸ್ ಇದೆ, ಆ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಊಟ ಕೊಡಬೇಕು, ಮತ್ತು ಯಾವುದೋ ಒಂದು ಈವೆಂಟ್ ಐತೆ ಅಂತ ಹೇಳಿದ್ರಲ್ಲ ನೀವು, ಅದೆಲ್ಲ ಇಷ್ಟೆಲ್ಲ ಎತ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ನಡೀರಿ ಕೆಲಸ ಶುರು ಮಾಡೋಣ ಮೊದಲು ನಡೀರಿ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಆವಾಗ ಸುನಂದ್ ಅವರು ಭಾಗ್ಯನ ಭಾಗ್ಯ ಹೇಳಿ ಬೇಡ ಅಂತ ಹೇಳಿ ಅಂತ ಈ ಥರ ಇದು ಮಾಡ್ತಾರೆ, ಸನ್ನೆ ಮಾಡ್ತಾರೆ. ಆವಾಗ ಭಾಗ್ಯ ಏನೂ ಮಾತಾಡೋಕ್ಕಾಗ್ದಲೆ ಸುಮ್ಮನೆ ಇರ್ತಾರೆ. ಕುಸುಮರು ಫ್ರೆಂಡು ನಿನ್ನೆ ಕಾಯ್ತಿದ್ವಿ, ಬಾ ಫ್ರೆಂಡು, ಇವಾಗ ಕೆಲಸ ಶುರು ಮಾಡ್ಬೇಕು ಬಾ ಫ್ರೆಂಡು ಅಂತ ಹೇಳ್ಬಿಟ್ಟು ಸುನಂದ್ ಅವ್ರ ಕುಸುಮರು ಆದಿನ ಕರೀತಾರೆ. ಆದಿ ಸರಿ ಗೆಳತಿ ಅಂತ ಅಂದ್ಬಿಟ್ಟು ಒಳಗಡೆ ಬರ್ತಾರೆ. ಭಾಗ್ಯವರ ಏನೇನು ಮಾಡಬೇಕು, ಸರಿ ಎಲ್ಲ ಮಾಡೋಣ ಇರಿ ಅಂತ ಹೇಳ್ಬಿಟ್ಟು ಆದಿಯವರು ಭಾಗ್ಯಂಗೆ ಹೆಲ್ಪ್ ಮಾಡ್ತಾರೆ. ತರಕಾರಿ ಹಚ್ಕೊಡೋದು ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ಕೊಡೋದು, ಅಡುಗೆಗೆ ಏನೇನು ಕೆಲಸ ಬೇಕೋ ಸ್ವಲ್ಪ ಸಹಾಯ ಮಾಡೋದೆಲ್ಲ ಆದಿಯವರು ಮಾಡ್ತಿರ್ತಾರೆ. ಯಾಕೆಂದರೆ ಭಾಗ್ಯನ ಬಾಸ್ ಅಂದ್ಬಿಟ್ಟು ಅವರು ಭಾಗ್ಯನ ಹತ್ರನೇ ಕೆಲ್ಸಕ್ಕೆ ಬಂದಿರ್ತಾರೆ. ಮತ್ತು ಭಾಗ್ಯ ಕೂಡ ಅವತ್ತು ಕೆಲವು ಸವಾಲುಗಳನ್ನ ಕೊಟ್ಟಿರ್ತಾಳೆ, ಈ ಸವಾಲು ಗೆದ್ದರೆ ಮಾತ್ರ ನಿಮಗೆ ಕೆಲಸ ಅಂತ ಹೇಳ್ಬಿಟ್ಟು ಆ ಸವಾಲೆಲ್ಲ ಗೆದ್ಕೊಂಬಂದಿರ್ತಾರೆ ಆದಿಯವರು. ಮತ್ತು ಇಲ್ಲಿ ಕೆಲ್ಸಕ್ಕೆ ಬರಬೇಕು ಅನ್ನೋಷ್ಟರಲ್ಲೇ ಮತ್ತು ಇದೊಂದು ಘಟನೆ ನಡೆದಿರುತ್ತಲ್ಲ, ಅದರಿಂದ ಇವತ್ತು ಕೆಲ್ಸಕ್ಕೆ ಬಂದಿರ್ತಾರೆ ಆದಿಯವರು. ಸರಿ ಅಂದ್ಬಿಟ್ಟು ಭಾಗ್ಯಂಗೆಲ್ಲ ಸಹಾಯ ಮಾಡ್ತಾ ಇರ್ತಾರೆ, ತರಕಾರಿ ಮತ್ತು ಬಿಡಿಸ್ಕೊಡೋದು ಆ ಥರದ್ದೆಲ್ಲ ಸಹಾಯ ಮಾಡ್ತಾ ಇರ್ತಾರೆ. ಸರಿ ಅಂದ್ಬಿಟ್ಟು ಅಡುಗೆ ಮಾಡ್ತಾ ಇರ್ತಾರೆ. ಅಡುಗೆ ಮಾಡ್ತಾ ಏನಾಗುತ್ತೆ, ಭಾಗ್ಯ ಪಾತ್ರೆ ಸ್ವಲ್ಪ ದೊಡ್ಡದಿರುತ್ತೆ, ಹಿಡ್ಕೊಳಕ್ಕೆ ಸ್ವಲ್ಪ ಅಡುಗೆ ಮಾಡ್ತಿರ್ಬೇಕು, ದೊಡ್ಡದಿರುತ್ತೆ. ಆ ಪಾತ್ರೆ ಹಿಡ್ಕೊಳಕ್ಕೆ ಹೋಗ್ತಾಳೆ ಭಾಗ್ಯ, ಒಂದು ಬಟ್ಟೆ ತಗೊಂಡು ಪಾತ್ರೆ ಹಿಡ್ಕೊಳಕ್ಕೆ ಹೋಗ್ತಾಳೆ. ಪಾತ್ರೆ ಹಿಡ್ಕೊಳಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಅದು ಕೈ ಜಾರ್ಬಿಟ್ಟು ಸ್ಲಿಪ್ ಆಗಿಬಿಡುತ್ತೆ. ಸ್ಲಿಪ್ ಆಗಿದ ತಕ್ಷಣ ಆದಿ ಏನು ಮಾಡ್ತಾರೆ, ಅಲ್ಲೇ ಏನೋ ಕೆಲಸ ಮಾಡ್ತಿರ್ತಾರೆ, ತರಕಾರಿ ಹಚ್ಚೋದು ಅದು ಇದು ಕೆಲಸ ಮಾಡ್ತಿರ್ಬೇಕಾದ್ರೆ ಹೋಗಾಗ ಬಿಸಿ ಪಾತ್ರೆನೇ ಕೈಯಲ್ಲಿ ಮುಟ್ಬಿಡ್ತಾರೆ ಆದಿ. ಮತ್ತು ಬಿಸಿ ಪಾತ್ರೆ ಮುಟ್ಟಿದ ತಕ್ಷಣ ಅಪ್ಪ ಅಂತ ಅಂದ್ಬಿಟ್ಟು ಕೈ ಎಲ್ಲ ಫುಲ್ಲು ಇದಾಗ್ಬಿಡುತ್ತೆ. ಅವಾಗ ಭಾಗ್ಯ ಮೆತ್ತಗೆ ಅದನ್ನು ಇಳಿಸ್ಬಿಟ್ಟು, ಆದಿಯವರೇ ನಾನು ಬಟ್ಟೆಲಿ ಇಳಿಸ್ತಾ ಇದ್ದೀನಿ ತಾನೇ, ನೀವೇನಕ್ಕೆ ನೀವು ಬರೀ ಕೈಲಿ ಮುಟ್ಟಕ್ಕೆ ಬಂದ್ರಾ, ನಿಮ್ಗೇನು ಗೊತ್ತಾಗಲ್ವ ಭಾಗ್ಯ ಆದಿಯವರೇ ಅಂತ ಹೇಳ್ಬಿಟ್ಟು ಭಾಗ್ಯಂಗೆ ತುಂಬಾ ಗಾಬರಿ ಆಗಿಬಿಡುತ್ತೆ. ಮೊದಲೇ ಸುನಂದ ಏನಾದ್ರು ತೊಂದರೆ ಆದರೆ ಅಂತ ಹೇಳ್ತಾನೆ ಇರ್ತಾರ, ಅದೇ ಥರ ಇಲ್ಲ ಆದಿಗೆ ಕೈ ಸುಟ್ಕೊಂಡು ತೊಂದರೆ ಆಗೇ ಬಿಡುತ್ತೆ. ಅವಾಗ ನಾನು ಬಟ್ಟೆಲಿ ತೆಗಿತಿದ್ನಲ್ಲ, ಇಳಿಸ್ತಿದ್ನಲ್ಲ ಪಾತ್ರನ, ನೀವು ಯಾಕೆ ಅಷ್ಟು ಬೇಗ ಕೈ ಹಾಕ್ಬಿಟ್ರ ಆದಿಯವರೇ, ನಿಮ್ಗೆ ಗೊತ್ತಾಗ್ಲಿಲ್ವಾ, ಅಯ್ಯೋ ಏನು ಮಾಡ್ಕೊಂಬಿಟ್ರ ನೀವು ಇವಾಗ ನೋಡಿ ಅಂತ ಅಂದಿದ ತಕ್ಷಣ, ಅಯ್ಯೋ ಏನಾಗಲ್ಲ ಬಿಡಿ ಬಾಸ್ ಅಂತಂದಾಗ ಕೈ ನೋಡ್ತಾಳೆ ಭಾಗ್ಯ, ಕೈಯೆಲ್ಲ ಬೊಬ್ಬೆ ಬಂದುಬಿಟ್ಟಿರುತ್ತೆ ಆದಿಗೆ. ಪಾತ್ರೆ ಬಿಸಿ ಪಾತ್ರೆನ ಬರೀ ಕೈಲಿ ಮುಟ್ಬಿಟ್ಟಿರ್ತಾರಲ್ಲ, ಆವಾಗ ಕೈಯೆಲ್ಲ ಬೊಬ್ಬೆ ಬಂದುಬಿಟ್ಟಿರುತ್ತೆ. ಬೊಬ್ಬೆ ಬಂದಿದ ತಕ್ಷಣ ಆದಿಯವರೇ ಎಂಥ ಕೆಲಸ ಮಾಡ್ಕೊಂಬಿಟ್ರ ನೀವು, ಏನಾರು ಒಂದು ಮಾಡ್ಕೊತಾನೆ ಇರ್ತೀರಲ್ಲ ನೀವು, ನಾನು ಏನು ಮಾಡಲಿ ಇವಾಗ ಅಂತ ಹೇಳ್ಬಿಟ್ಟು ಭಾಗ್ಯಂಗೆ ಗಾಬರಿ ಆಗಿಬಿಡುತ್ತೆ. ಆವಾಗ ಕುಸುಮರು ಏನು ಫ್ರೆಂಡು, ನಿನ್ಗೆ ಗೊತ್ತಾಗಲ್ವ ಫ್ರೆಂಡು, ಬಟ್ಟೆ ತೊಗೊಳ್ತಾನೆ ಪಾತ್ರೆ ಇಳಿಸ್ಬೇಕು, ಅದನ್ನು ಬಿಟ್ಬಿಟ್ಟು ಬರೀ ಕೈಲಾರನ ಪಾತ್ರೆ ಇಳಿಸ್ತಾರ ನೋಡಿ, ಇವಾಗ ಕೈ ಹೇಗಾಗಿದೆ, ಎಷ್ಟೊಂದು ಕೈ ಸುಟ್ಕೊಂಡಿದ್ಯಾ ನೋಡು ಫ್ರೆಂಡು, ಏನು ಫ್ರೆಂಡು ನಿನ್ಗೆ ಗೊತ್ತೇ ಆಗಲ್ಲ ಅಂತ ಹೇಳ್ಬಿಟ್ಟು ಕುಸುಮರು ತುಂಬಾ ಬೇಜಾರು ಮಾಡ್ಕೊತಾರೆ. ಅವಾಗ ಸುನಂದ ನಾನು ಹೇಳೋದು ಮಾತು ಯಾರೂ ಕೇಳಲ್ಲ ಅಂತ ಸುನಂದಗೆ ಅಲ್ಲಿ ಕೋಪ ಬಂದಿರುತ್ತೆ. ಸುನಂದನು ನಾನು ಎಷ್ಟು ಹೇಳಿದ್ರು ಅಷ್ಟೇನೇನೆ ಅಂತ ಅನ್ಕೊಂತಿರ್ತಾರೆ. ಆಮೇಲೆ ಬಾದಿ ಏನು ಹೇಳ್ತಾರೆ, ಭಾಗ್ಯಂಗೋಸ್ಕರ ನಾನು ಎಷ್ಟು ಕಷ್ಟ ಬೇಕಾದ್ರೂ ಎದುರಿಸ್ತೀನಿ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಕುಸುಮವ್ರಿಗೆ ತುಂಬಾ ಖುಷಿಯಾಗುತ್ತೆ. ಮತ್ತೆ ಅದನ್ನೇ ಕೇಳಿಸ್ಕೊತಾ ಇರ್ತಾರೆ, ಭಾಗ್ಯಂಗೋಸ್ಕರ ನಾನು ಎಷ್ಟು ಕಷ್ಟ ಬೇಕಾದ್ರೂ ಎದುರಿಸ್ತೀನಿ, ಭಾಗ್ಯಂಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ನಾನು ಅಂತಾರಲ್ಲ. ಮತ್ತೆ ಅದನ್ನೇ ಕೇಳಿಸ್ಕೊಂಡು ಹೌದಾ ಫ್ರೆಂಡು ಅಂದಾಗ, ಹೌದು ಗೆಳತಿ, ನಾನು ಭಾಗ್ಯಂಗೋಸ್ಕರ ಏನು ಬೇಕಾದ್ರೂ ಕಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅಂದ್ಬಿಟ್ಟು ಅಂತಾರೆ. ಅದಂದಿದ ತಕ್ಷಣ ಕುಸುಮವ್ರಿಗೆ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ಕುಸುಮವರು ಭಾಗ್ಯಂಗೂ ಮತ್ತು ಆದಿಗೂ ಜೋಡಿ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿರ್ತಾರೆ. ಅದರಿಂದ ಈ ಆದಿಯವರು ಒಂದು ಮಾತು ಹೇಳಿದ್ಕೆ ಕುಸುಮವ್ರಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ. ಒಂದು ಕೆಲಸ ಮಾಡೋಣ, ಇದೇ ಸರಿಯಾದ ಸಮಯ ಅಂದ್ಕೊಂಡಿರ್ತಾರೆ. ಅಷ್ಟರಲ್ಲಿ ಏನಾಗುತ್ತೆ, ಭಾಗ್ಯ ಔಷಧಿ ತಗೊಬಂದು ಆದಿ ಕೈಗೆ ಹಚ್ತಾ ಇರ್ತಾಳೆ. ಆದಿ ಕೈಗೆ ಹಚ್ತಿರ್ಬೇಕಾದ್ರೆ ಭಾಗ್ಯಂಗೆ ತುಂಬ ನೋವಾಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅದು ಯಾಕೆ ಬಾಸ್ ಅಂದಾಗ, ಅಲ್ಲ ಆದಿಯವರೇ ಎಷ್ಟೊಂದು ಮಾಡ್ಕೊಂಬಿಟ್ಟಿದ್ದೀರ ನೋಡಿ, ನನಗೆ ಬೇಜಾರಾಗ್ತಾಯಿದೆ ಇವಾಗ, ಏನು ನೀವು ಒಂದಲ್ಲ ಒಂದು ಮಾಡ್ಕೊತಾನೆ ಇರ್ತೀರಲ್ಲ, ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಅಂತ ಹೇಳ್ಬಿಟ್ಟು ಆದಿ ಕೈಗೆ ಔಷಧಿ ಹಚ್ತಾ ಇರ್ತಾಳೆ. ಫುಲ್ಲು ಆದಿಗೆ ಬೊಬ್ಬೆ ಬಂದುಬಿಟ್ಟಿರುತ್ತೆ ಕೈಯೆಲ್ಲ. ಅವಾಗ ಪರವಾಗಿಲ್ಲ ಬಾಸ್, ನಿಮಗೋಸ್ಕರ ಇದು ಯಾವ್ದು ಕಷ್ಟ, ನನಗೆ ಎಷ್ಟು ಕಷ್ಟ ಬೇಕಾದ್ರೂ ನಾನು ಎದುರಿಸ್ತೀನಿ, ನೋ ಪ್ರಾಬ್ಲಮ್ ಅಂತಂದ್ಬಿಟ್ಟು ಆದಿ ಅಂತಾರೆ. ಕುಸುಮವ್ರು ಮತ್ತೆ ಅದಕ್ಕೆ ಮತ್ತೆ ಖುಷಿಯಾಗುತ್ತೆ. ಭಾಗ್ಯ ಅದಕ್ಕೆ ಔಷಧಿ ಹಚ್ತಾ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ. ಆವಾಗ ಸರಿ, ಇದೇ ಒಂದು ಒಳ್ಳೆಯ ಸಮಯ, ನನ್ನ ಫ್ರೆಂಡ್ನ ಕರೆದ್ಬಿಟ್ಟು ಇವಾಗ ನಾನು ಮಾತಾಡಬೇಕು, ಇದು ಒಳ್ಳೆಯ ಸಮಯದಲ್ಲಿ ನಾನು ಮಾತಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕುಸುಮರು ಅನ್ಕೊಂತಾರೆ. ಸರಿ ಅಂತ ಹೇಳ್ಬಿಟ್ಟು ಆದಿಗೆ ಔಷಧಿ ಹಚ್ಬಿಟ್ಟು ಅಲ್ಲಿ ಸಮಾಧಾನ ಇದು ಔಷಧಿ ಹಚ್ಕೊಂಡು ಪಾಪ ಕೈ ಇದಾಗಿರುತ್ತಲ್ಲ ಕೂತಿರ್ತಾರೆ. ಈ ಕಡೆ ಕುಸುಮರು ಬಂದು ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡ್ಕೊಂಡು ಇದು ಒಳ್ಳೆಯ ಸಮಯ, ನನ್ನ ಫ್ರೆಂಡ್ಗೆ ಯಾವ ಥರ ಹೇಳೋದು ನಾನು ಅಂತ ಯೋಚನೆ ಮಾಡ್ತಿರ್ತಾರೆ. ಹೆಂಗಪ್ಪ ಅಂದರೆ ಅವರು ಯಾವ ಥರ ಹೇಳಬೇಕು ಅಂತ ತರಬೇತಿ ತೊಗೋತಾ ಇರ್ತಾರೆ. ಡೈರೆಕ್ಟಾಗಿ ಹೋಗಿ ಹಿಂಗೆ ಭಾಗ್ಯನ ಮದುವೆ ಆಗು ಅಂತ ಕೇಳೋದ, ಅಥವಾ ನನ್ನ ಭಾಗ್ಯನ ಜೊತೆಗೆ ನೀವು ಕಷ್ಟ ಸುಖದಲ್ಲಿ ಜೊತೆಲಿರ್ತೀರ ಅಂತ ಕೇಳೋದ, ಯಾವ ಥರ ಕೇಳೋದು ಅಂದ್ಬಿಟ್ಟು ಕುಸುಮವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವಾಗ ಹಿಂಗೆ ಕೇಳೋಣ, ಫ್ರೆಂಡು ನಿನ್ನೊಂದು ಮಾತು ಕೇಳಬೇಕಿತ್ತಲ್ಲ ಫ್ರೆಂಡು, ಕೇಳ್ಬೋದಾ ಫ್ರೆಂಡು ಅಂದಾಗ, ಮತ್ತು ಆ ಕಡೆ ಇವರೇ ಹೋಗಿ ನಿಂತ್ಕೊಂಡು ಗೆಳತಿ ಏನು ವಿಷಯ ಹೇಳಿ,
ಏನು ಅಂತ ಹೇಳಿ ಕೇಳ್ತೀನಿ ಅಂದಾಗ, ಅಲ್ಲ ಫ್ರೆಂಡು ನಾನು ಏನು ಹೇಳಿದ್ರು ನೀವು ಒಪ್ಕೋತೀರಾ, ಏನು ಮಾತಾಡಲ್ವಾ ಅಂದಾಗ, ವಿಷಯನೇ ಅಂತ ಹೇಳು ಗೆಳತಿ, ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಆದಿಯವ್ರು ಹೇಳೋ ಥರ. ಅಂದರೆ 2 ಪಾತ್ರಗಳನ್ನೂ ಇವರೇ ನಿಭಾಯಿಸ್ತಾ ಇರ್ತಾರೆ ಅಲ್ಲಿ. ಕುಸುಮನ ಪಾತ್ರನೂ ಆದಿ ಪಾತ್ರ 2 ಪಾತ್ರನೂ ಕುಸುಮರೇ ನಿಭಾಯಿಸ್ತಾ ಇರ್ತಾರೆ. ಆಮೇಲೆ ಅಂದರೆ ಆದಿ ಈಗ ಹೇಳೋ ಥರ, ಕುಸುಮವ್ರು ಈಗ ಹೇಳೋ ಥರ ನಿಭಾಯಿಸ್ತಾ ಇರ್ತಾರೆ. ಹಾಗಲ್ಲ ಫ್ರೆಂಡು, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ನಮ್ಮ ಭಾಗ್ಯನ ಬಗ್ಗೆ ಅಂತ ಅಂದ್ಬಿಟ್ಟು ಕುಸುಮವ್ರು ಹೇಳೋ ಥರ. ಆ ಕಡೆ ಇವರೇ ಹೋಗಿ ನಿಂತ್ಕೊಂಡು ಆದಿ ಥರ, ನಮ್ಮ ಬಾಸ್ ಬಗ್ಗೆನಾ, ಭಾಗ್ಯವ್ರ ಬಗ್ಗೆನಾ, ಏನು ಹೇಳಿ ಫ್ರೆಂಡು, ಅದು ಒಂದು ಹೇಳಿ ಫ್ರೆಂಡು, ಏನು ಮುಜುಗರ ಇಲ್ಲ, ಏನು ಹೇಳಿ ಫ್ರೆಂಡು ಅಂತ ಅಂದ್ಬಿಟ್ಟು ಆದಿಯವ್ರು ಹೇಳೋ ಥರ. ಅಂದರೆ ಕುಸುಮವ್ರ ಇಂಟೆನ್ಷನ್ನು ಭಾಗ್ಯನಿಗೆ ಕಷ್ಟ ಸುಖದಲ್ಲಿ ಜೊತೆಲಿರ್ತೀನಿ ಅಂತ ಇವ್ರು ಹೇಳಿದ್ರಲ್ವ, ಲೈಫ್ ಲಾಂಗ್ ಭಾಗ್ಯನ ಜೊತೆ ಇರ್ತಾರ ಅಂತ ಕೇಳೋ ಥರ ಕುಸುಮವ್ರ ಇಂಟೆನ್ಷನ್ ಇರುತ್ತೆ. ಯಾಕೆಂದರೆ ಅವ್ರು ಮೊದಲಿಂದನೂ ಯೋಚನೆ ಮಾಡ್ತಿರ್ತಾರೆ, ಭಾಗ್ಯನ ಒಂಟಿಯಾಗಿರೋದು ಬೇಡ, ಭಾಗ್ಯ ನಾವಿರೋವರೆಗೂ ಭಾಗ್ಯ ನಾವು ನೋಡ್ಕೊತೀವಿ, ನಮಗೇನಾದ್ರೆ ಭಾಗ್ಯನ ನೋಡ್ಕೊಳ್ಳೋರು ಯಾರು ಅಂತ ಅಂದ್ಬಿಟ್ಟು ಅವರು ಧರ್ಮಣ್ಣವ್ರ ಹತ್ರ ಒಂದು ಸತಿ ಮಾತಾಡಿರ್ತಾರೆ. ಅದರಿಂದ ಇವಾಗ ಮಕ್ಳುಗಳು ಅವ್ರವ್ರ ಕೆಲಸಗಳು ಹುಡಿಕೊಂಡು ಅವ್ರವ್ರು ಹೋಗ್ಬಿಟ್ರೆ ನೋಡ್ಕೊಳ್ಳೋರು ಯಾರು ಭಾಗ್ಯನ ಅಂತ ಹೇಳ್ಬಿಟ್ಟು ಮೊದಲಿಂದನೂ ಅವ್ರು ಯೋಚನೆ ಮಾಡಿ ಧರ್ಮಣ್ಣವ್ರ ಹತ್ರ ಮಾತಾಡಿರ್ತಾರೆ. ಅದೇ ಉದ್ದೇಶಕ್ಕೆ ಇವಾಗ ಆದಿ ಹಿಂಗೆ ಅಂದಿದ ತಕ್ಷಣ, ಭಾಗ್ಯನ ಜೊತೆ ಕಷ್ಟದಲ್ಲಿರ್ತೀನಿ ಅಂದ ತಕ್ಷಣ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆವಾಗ ಆದಿ ಹತ್ರ ಭಾಗ್ಯನ ಬಗ್ಗೆ ಯಾವ ರೀತಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಇವರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಯಾವ ಥರ ಹೇಳಬೇಕು ಅಂತ ಹೇಳ್ಬಿಟ್ಟು. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೋ ತಿಳಿಸ್ಕೊಡ್ತೀನಿ. ಮತ್ತು ಈ ಕಡೆ ಮನೆ ಕಿತ್ಕೊಳ್ಳೋದು ಹೆಂಗೆ, ಇನ್ನೊಂದೇನು ಅಂದರೆ ಮನೆ ಕಿತ್ಕೊಳ್ಳೋದು ಹೆಂಗೆ, ಮನೆ ಕಿತ್ಕೊಂಡ್ರೆ ನನ್ನ ಮಕ್ಕಳು ಪಾಪ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ತಾಂಡವ ಯೋಚನೆ ಮಾಡ್ತಿರ್ತಾನೆ. ಇವಳು ಶ್ರೇಷ್ಠ ಮನೆ ಹೆಂಗಾನ ಮಾಡಿ ಆ ಮನೆ ನೀನು ತೊಗೊಳ್ಳೇಬೇಕು, ಅವಳು ಬೀದಿಗೆ ಬರಬೇಕು ಭಾಗ್ಯ, ಹೆಂಗಿರೋ ಆದಿ ಕೋಟ್ಯಾಧಿಪತಿ ಅಲ್ವಾ, ಬೇಕಾದ್ರೆ ಅವಳಿಗೆ ಒಂದು ಮನೆ ಕೊಡಿಸ್ತಾರೆ ಹಾಗೆ ಹೀಗೆ ಅಂತೆಲ್ಲ ತಾಂಡವ ತಲೆ ತುಂಬಿರ್ತಾಳಲ್ಲ. ಇವಾಗ ಮನೆ ಕಿತ್ಕೊಳ್ಳೋದು ಹೆಂಗೆ ಅಂತ ಇವರೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ತಾಂಡವ ಶ್ರೇಷ್ಠನ ಉದ್ದೇಶ ಏನು ಅಂದರೆ ಬಾಗಿನಿಂದ ಆ ಮನೆ ತಾಂಡವ ಹೆಸರಿರೋದ್ರಿಂದ ಆ ಮನೇನ ಬಾಗಿನಿಂದ ಕಿತ್ಕೋಬೇಕು ಅನ್ನೋ ಶ್ರೇಷ್ಠನ ಪ್ಲ್ಯಾನ್ ಆಗಿರುತ್ತೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಕುಸುಮರು ಆದಿಗೂ ಬಾಗಿಂಗೂ ಜೋಡಿ ಮಾಡಬೇಕು ಅಂತ ಕುಸುಮರು ಅನ್ಕೊತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲ ತುಂಬ 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 ಧನ್ಯವಾದಗಳು. ಮತ್ತು ಮೊದಲನೇ ಸತಿ ನೋಡೋರು ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.